ಟಿಂಬರ್ ಲಾರಿಗಳ ಸಂಚಾರದಿಂದ ಕೆಸರು ಗದ್ದೆಯಂತಾಗುತ್ತಿರುವ ಪಿಡಬ್ಲ್ಯೂಡಿ ರಸ್ತೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಲ್ಲತ್ತಿಪುರ ಗ್ರಾಮದಿಂದ ಲಾಲ್ಬಾಗ್ವರೆಗೆ ಸಂಪರ್ಕ ಕಲ್ಪಿಸುವ ಲೋಕೋಪಯೋಗಿ ಇಲಾಖಾ ರಸ್ತೆಯಲ್ಲಿರುವ ರೂಪ್ ಲೈನ್ ಗ್ರಾಮದಲ್ಲಿರುವ ಲಾಲ್ಬಾಗ್ವರೆಗಿನ ರಸ್ತೆ ತೀರಾ ಹದಗೆಟ್ಟಿರುವ ಕಾರಣ ಬಸ್ ಇನ್ನಿತರೆ ವಾಹನಗಳ ಸಂಚಾರವಿರಲಿ ಗ್ರಾಮಸ್ಥರು ಕಾಲ್ನಡಿಗೆಯಲ್ಲಿ ಕ್ರಮಿಸಲು ಸಾಧ್ಯವಾಗದಷ್ಟು ಗುಂಡಿ ಗೊರಟುಗಳು ಮತ್ತು ಕೆಸರು ತುಂಬಿಕೊಂಡಿದ್ದು ನಂದಿಗಾವೆ ದಂಡುಬಿಡಾರ ಗ್ರಾಮಸ್ಥರು ಸೇರಿದಂತೆ ಸಂಪಿಗೆ ಖಾನ್ ಮಸ್ಕಲ್ ಮರಡಿ ಲಾಲ್ಬಾಗ್ ಕತ್ಲೇಖಾನ್ ಮುಂತಾದ 10 ಕಾಫಿ ತೋಟಗಳ ಕೂಲಿ ಕಾರ್ಮಿಕರುಗಳು ಕೆಸರು ಗದ್ದೆಯಂತಿರುವ ರಸ್ತೆಯ ಮೂಲಕವೇ ಸಾಗಬೇಕಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿಗೊಳಿಸುವಂತೆ ಈ ಭಾಗದ ಗ್ರಾಮಸ್ಥರು ಒತ್ತಾಯಪಡಿಸಿದ್ದಾರೆ. ಲಿಂಗದಹಳ್ಳಿ, ಬಿರೂರು, ತರೀಕೆರೆ ಮುಂತಾದ ಕಡೆಗಳಿಂದ ಬರುವ ಬಸ್ಗಳು ದುಪ್ಪದ ಖಾನ್ ಗ್ರಾಮದವರೆಗೆ ಬಂದು ಮುಂದಕ್ಕೆ ರಸ್ತೆ ಸರಿ ಇಲ್ಲದ ಕಾರಣ ವಾಪಸ್ಸು ಹೋಗುತ್ತಿರುವುದರಿಂದ ದುಪ್ಪದ ಖಾನ್ನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ನಂದಿಗಾವೆ ಮತ್ತು 20 ಕಿಲೋಮೀಟರ್ ದೂರದಲ್ಲಿರುವ ದಂಡುಬಿಡಾರ ಗ್ರಾಮದವರೆಗೆ ಗ್ರಾಮಸ್ಥರು ಕಾಲ್ನಡಿಗೆಯಲ್ಲಿಯೇ ಕ್ರಮಿಸಬೇಕಾಗಿದ್ದು ದಿನನಿತ್ಯ ಬೇಕಾದ ತರಕಾರಿ, ದಿನಸಿ ಸಾಮಾನುಗಳನ್ನು ತಲೆ ಮೇಲೆ ಹೊತ್ತು ಸಾಗಬೇಕಾದ ಅನಿವಾರ್ಯ ಪರಿಸ್ಥಿತಿ ತಲುಪಿದ್ದಾರೆ ಮತ್ತು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ವಿವಿಧ ರೋಗಗಳಿಂದ ಬಳಲುವ ರೋಗಿಗಳು, ಹಿರಿಯ ನಾಗರಿಕರುಗಳು ಸಹ ದುಪ್ಪದ ಖಾನ್ ಗ್ರಾಮದವರೆಗೆ ಕೆಸರು ತುಂಬಿಕೊಂಡಿರುವ ರಸ್ತೆಯಲ್ಲೇ ಸಾಗಬೇಕಾಗಿರುವುದರಿಂದ ವಿದ್ಯಾರ್ಥಿಗಳು ವಿದ್ಯಾ ವಂಚಿತರಾಗುತ್ತಿದ್ದಾರೆ. ಕಾಫಿ ತೋಟಗಳಲ್ಲಿರುವ ಸಿಲ್ವರ್ ಇನ್ನಿತರ ಮರಗಳನ್ನು ಸಾಗಿಸುವ ಟಿಂಬರ್ದಾರರು ಕಾಫಿ ತೋಟಗಳಲ್ಲಿ ಕಟಾವು ಮಾಡುವ ಮರದ ದಮ್ಮಿಗಳನ್ನು ಟ್ರ್ಯಾಕ್ಟರ್ ಮತ್ತು ಕ್ರೇನ್ಗಳ ಮೂಲಕ ರಸ್ತೆಯ ಮೇಲೆ ಎಳೆದು ತಂದು ಲಾರಿಗಳಿಗೆ ತುಂಬುತ್ತಿರುವುದರಿಂದ ಮರದೊಂದಿಗೆ ಕಾಫಿ ತೋಟದ ಮಣ್ಣು ಸಹ ರಸ್ತೆಗೆ ಬರುವುದರಿಂದ ಈಗ ಮಳೆಗಾಲದ ಸಮಯವಾಗಿರುವುದರಿಂದ ರಸ್ತೆಯ ತುಂಬೆಲ್ಲ ಕೆಸರು ತುಂಬಿಕೊಂಡಿದೆ ಎಂದು ಪ್ರೀತಂ ಮತ್ತು ಇನ್ನಿತರರು ನಂದಿಗಾವೆ ಗ್ರಾಮಸ್ಥರು ಹೇಳಿದರು. ವರದಿ ಪ್ರದೀಪ್ ಎಚ್. ತರೀಕೆರೆ.